ಹಾಯ್ ಎಲ್ರಿಗೂ ನಮಸ್ಕಾರ. ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ. ಇವತ್ತಿನ ದಿನ ಒಂದು ಮುಖ್ಯವಾದ ವಿಷಯವನ್ನ ಸಾಧ್ಯ ಆದಷ್ಟು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಭಾರತದ ಮಗಳು ಎನ್ನುವುದಾಗಿಯೇ ಪ್ರಖ್ಯಾತಿಯನ್ನ ಪಡೆದಂತವರು ಸುನೀತಾ ವಿಲಿಯಮ್ಸ್. ಸತತವಾಗಿ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿಯೇ ಕಾಲವನ್ನ ಕಳೆದು 19 ಮಾರ್ಚ್ 2025ಕ್ಕೆ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ ಯಾರು? ಇವರನ್ನ ಭಾರತದ ಮಗಳು ಅಂತ ಯಾಕೆ ಕರೀತಾರೆ? ಇದರ ಬಗ್ಗೆ ಒಂದು ಕಿರು ಪರಿಚಯವನ್ನ ತಿಳ್ಕೊಂಡು ಬರೋಣ. ಸುನೀತಾ ವಿಲಿಯಮ್ಸ್ ಒಬ್ರು ನಾಸಾದ ಗಗನಯಾನಿ. ಇವರು ಸೆಪ್ಟೆಂಬರ್ 19, 1965ರಲ್ಲಿ ಜನನವನ್ನ ಪಡಿತಾರೆ. ಸುಮಾರು 195 ದಿನಗಳಿಗಿಂತಲೂ ಹೆಚ್ಚಿನ ಕಾಲ ಬಾಹ್ಯಾಕಾಶದಲ್ಲಿ ವಾಸವನ್ನ ಮಾಡಿದಂತ ಮೊದಲ ಮಹಿಳೆ ಎನ್ನುವಂತ ಕೀರ್ತಿಗೆ ಪಾತ್ರರಾದಂತವರು ಸುನೀತಾ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಅವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯ ಹಾಗೂ ತಾಯಿ ಬೋನಿ ಪಾಂಡ್ಯ. ಈ ದಂಪತಿಗಳ ಮಗಳಾಗಿ ಒಹಾಯೋದಲ್ಲಿರುವ ಯುಕ್ಲಿಡ್ ನಲ್ಲಿ ಹುಟ್ಟಿದಂತವರು. ಸುನೀತಾ ಅವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯ ಅವರು ಭಾರತದ ಗುಜರಾತ್ ಮೂಲದವರು. ಹಾಗಾಗಿ ನಮ್ಮ ಭಾರತದ ಮಗಳು ಸುನೀತಾ ಅಂತ ಎಲ್ಲರೂ ಪ್ರೀತಿಯಿಂದ ಕೊಂಡಾಡ್ತಾರೆ. ಸುನೀತಾ ವಿಲಿಯಮ್ಸ್ ಕೂಡ ಮದುವೆಯಾಗಿದ್ದಾರೆ. ಅವರ ಗಂಡನ ಹೆಸರು ಮೈಕಲ್ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಮೊದಲಿಗೆ ಹೆಲಿಕಾಪ್ಟರ್ ಪೈಲಟ್ ಆಗಿ ಕೆಲಸವನ್ನ ನಿರ್ವಹಿಸಿದವರು. ನಂತರ ನಾಸಾಗೆ ಜಾಯಿನ್ ಆಗ್ತಾರೆ. ಇವರು ಮೊದಲಿಗೆ ಗಗನಯಾನವನ್ನ ಮಾಡಿದ್ದು 2007ರಲ್ಲಿ. ಮೊದಲಿಗೆ 2007ರಲ್ಲಿ ಗಗನಯಾನವನ್ನ ಮಾಡಿದಂತ ಸಂದರ್ಭದಲ್ಲಿ 3 ಬಾರಿ ಆಕಾಶ ನಡಿಗೆಯನ್ನ ಮಾಡಿ 3 ಆಕಾಶ ನಡಿಗೆಯಲ್ಲಿ ಸತತವಾಗಿ 29 ತಾಸು 17 ನಿಮಿಷಗಳನ್ನ ಪೂರೈಸಿ ಬೇರೆ ಎಲ್ಲರ ದಾಖಲೆಯನ್ನ ಮುರಿದಾಕ್ತಾರೆ. ಏಪ್ರಿಲ್ 16, 2007ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೋಸ್ಟನ್ ಮ್ಯಾರಥಾನ್ ಪೂರೈಸಿದ ಮೊದಲ ವ್ಯಕ್ತಿಯಾಗಿ ಕೀರ್ತಿಯನ್ನ ಪಡಿತಾರೆ. ಹಾಗೆ ಇವರು ಏಪ್ರಿಲ್ 16, 2007ರಲ್ಲಿ ಕಕ್ಷೆಯಲ್ಲಿ ಮ್ಯಾರಥಾನ್ ಮುಗಿಸಿದಂತ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿಯಾಗಿ ಪ್ರಸಿದ್ಧಿಯನ್ನ ಪಡಿತಾರೆ. 2007ರಲ್ಲಿ ಅಂತಾರಾಷ್ಟ್ರೀಯ ಗಗನಯಾನವನ್ನ ಮಾಡಿದಂತ ಸಂದರ್ಭದಲ್ಲಿ 195 ದಿನಗಳ ಕಾಲ ಅಂತರಿಕ್ಷದಲ್ಲಿಯೇ ಕಳೆದಂತ ಸುನೀತಾ ವಿಲಿಯಮ್ಸ್ ಜೂನ್ 22, 2007ಕ್ಕೆ ಬೆಳಿಗ್ಗೆ 3:49ಕ್ಕೆ ಕ್ಯಾಲಿಫೋರ್ನಿಯಾಗೆ ಸುರಕ್ಷಿತವಾಗಿ ಬಂದು ಇಳಿತಾರೆ. ಹಾಗೆ ತದನಂತರ ತನ್ನ ತಂದೆಯ ಪೂರ್ವಜರು ಇದ್ದಂತಹ ನಾಡು ಭಾರತ ದೇಶದ ಗುಜರಾತ್ಗೆ ಆಗಮಿಸ್ತಾರೆ. ಬಂದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರ ಶ್ರಬರಮತಿ ಆಶ್ರಮಕ್ಕೆ ಭೇಟಿಯನ್ನ ನೀಡಿ ಹಾಗೆ ಅವರ ತಂದೆಯವರ ಪೂರ್ವಜರ ಊರಾಗಿರುವಂತಹ ಗುಜರಾತ್ನ ಜುಲಾಸನ್ಗೂ ಕೂಡ ಭೇಟಿ ನೀಡ್ತಾರೆ. ನಮ್ಮ ಭಾರತದ ಮಗಳಾದಂತಹ ಸುನೀತಾ ವಿಲಿಯಮ್ಸ್ಗೆ ಭಾರತದಿಂದಲೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಸುನೀತಾ ವಿಲಿಯಮ್ಸ್ ಇವರು ಮಿಷನ್ ಸ್ಪೆಷಲಿಸ್ಟ್, ಅಂದ್ರೆ ಗಗನ ನೌಕೆಯಲ್ಲಿ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ 2ನೇ ಬಾರಿಗೆ ನಾಸಾದಿಂದ ಗಗನಯಾತ್ರಿಯಾಗಿ ಮತ್ತೆ ಆಯ್ಕೆ ಆಗ್ತಾರೆ. ಜೂನ್ 5, 2024ಕ್ಕೆ ಮತ್ತೆ ಗಗನಯಾನವನ್ನ ಮಾಡ್ತಾರೆ. ಬಾಹ್ಯಾಕಾಶ ಸಂಶೋಧನೆಯನ್ನ ಮಾಡಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಟಾರ್ ಲೈನರ್ ಅನ್ನುವಂತಹ ನೌಕೆಯಲ್ಲಿ ತಾಂತ್ರಿಕ ದೋಷ ಬಂದಂತ ಪರಿಣಾಮವಾಗಿ ಅಲ್ಲಿಯೇ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತದೆ. 8 ತಿಂಗಳಿಗೆ ಬರಬೇಕಾದಂತ ಸುನೀತಾ ವಿಲಿಯಮ್ಸ್ ಸುಮಾರು 9 ತಿಂಗಳುಗಳ ಕಾಲ ಅಂದ್ರೆ 284 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತದೆ. 2ನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋದಂತ ಸಂದರ್ಭದಲ್ಲಿ ಇವರ ಜೊತೆಗೆ ಇವರ ಸಹೋದ್ಯೋಗಿಯಾಗಿ ಬುಜ್ ಎಲ್ಮೋರ್ ಅವರು ಕೂಡ ಹೋಗಿರ್ತಾರೆ. ಇವರು ಕೂಡ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಇವರಿಬ್ರು ಸಿಲುಕಿಕೊಂಡಿರ್ತಾರೆ. ಆದರೆ ನಾಸಾದವರು 9 ತಿಂಗಳುಗಳ ನಂತರ ಹೊಸ ನೌಕೆಯನ್ನ ಸಿದ್ಧಪಡಿಸಿ ಅತ್ಯುತ್ತಮ ಆವಿಷ್ಕಾರಗಳಿಂದ ಸಂಶೋಧನೆಯನ್ನ ಮಾಡಿ ಮತ್ತೆ ಸುನೀತಾ ವಿಲಿಯಮ್ಸ್ ಅವರನ್ನ ಕರೆದುಕೊಂಡು ಬರುವುದಕ್ಕೆ ಮತ್ತೆ ಬಾಹ್ಯಾಕಾಶಕ್ಕೆ ನೌಕೆಯನ್ನ ಕಳಿಸಿದ್ದಾರೆ. ಹಾಗಾಗಿ ಸುನೀತಾ ವಿಲಿಯಮ್ಸ್ 9 ತಿಂಗಳುಗಳ ನಂತರ ಅಂದ್ರೆ 284 ದಿನಗಳ ನಂತರ ಮತ್ತೆ ಭೂಮಿ ತಾಯಿಯ ಮಡಿಲಿಗೆ ವಾಪಸ್ ಆಗ್ತಾ ಇದ್ದಾರೆ. 15 ಮಾರ್ಚ್ 2025ಕ್ಕೆ ಸುನೀತಾ ವಿಲಿಯಮ್ಸ್ ಅವರನ್ನ ಮತ್ತೆ ಭೂಮಿಗೆ ಕರೆತರೋದಕ್ಕೆ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಎನ್ನುವಂತಹ ನೌಕೆಯನ್ನ ಸಿದ್ಧಪಡಿಸಿ ಉಡಾವಣೆ ಮಾಡಿದ್ರು. ಈಗ ಅದರ ಮೂಲಕ ನಮ್ಮ ಭೂಮಿಗೆ ಸುನೀತಾ ವಿಲಿಯಮ್ಸ್ ಮರಳುತ್ತಾ ಇದ್ದಾರೆ. 15ನೇ ತಾರೀಕಿಗೆ ಉಡಾವಣೆಯಾದಂತ ಈ ಒಂದು ನೌಕೆ 16ನೇ ತಾರೀಕಿಗೆ
ಬಾಹ್ಯಾಕಾಶವನ್ನ ತಲುಪಿ ಸುನೀತಾ ಅವರು ಅದರಲ್ಲಿ ಬರ್ತಾ ಇದ್ದಾರೆ. 8ನೇ ದಿನಕ್ಕೆ ಅಂತ ಹೋದಂತ ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿಯೇ ಲಾಕ್ ಆಗಿ ಬಿಟ್ರು. ಆದ್ರೆ ಅದಕ್ಕೆ ಇಂದಿನ ದಿನ ಬಿಡುಗಡೆ ಸಿಗುವಂತ ಸಮಯ ಬಂದಿದೆ. ದಿನಾಂಕ 19/3/2025 ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಫ್ಲೋರಿಡಾದ ಕಡಲ ತೀರಕ್ಕೆ ಬಂದು ಮರಳಿ ಭೂಮಿ ತಾಯಿಯ ಮಡಿಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಸುನೀತಾ ವಿಲಿಯಮ್ಸ್ ಇಲ್ಲಿಂದ ಹೋಗುವಾಗ ಯಾವ ರೀತಿ ಸ್ಟ್ರೆಂತ್ ಇಂದ ಇದ್ರೋ ಆ ರೀತಿ ಇರೋದಿಲ್ಲ, ತುಂಬಾ ವೀಕ್ ಆಗಿದ್ದಾರೆ. ಹಾಗಾಗಿ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲದೆ ಇರುವಂತ ಕಾರಣದಿಂದ ಅಲ್ಲಿಯ ವಾತಾವರಣಕ್ಕೆ ಹಾಗೂ ಭೂಮಿಗೆ ಬಂದು ಇಳಿಯುವಂತ ಸಂದರ್ಭದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಅವರ ಜೀವ ಒಗ್ಗುವುದು ಕಷ್ಟ. ಈ ಮೂಲಕ ಅವರ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಏರುಪೇರು ಆಗಬಹುದು ಅಥವಾ ಅವರ ದೇಹಕ್ಕೂ ಕೂಡ ಅತ್ಯಂತ ಅಪಾಯಕಾರಿ. 9 ತಿಂಗಳುಗಳ ಕಾಲ ಅಲ್ಲಿನ ಒಂದು ವಾತಾವರಣಕ್ಕೆ ಒಗ್ಗಿಕೊಂಡಿರುವಂತಹ ಅವರ ದೇಹ ಈಗ ಸಡನ್ ಆಗಿ ಭೂಮಿಗೆ ಬಂದ ತಕ್ಷಣ ಭೂಮಿಯ ಗುರುತ್ವಾಕರ್ಷಣ ಬಲ ಹಾಗೂ ಇಲ್ಲಿನ ವಾತಾವರಣಕ್ಕೆ ಸರಿದೂಗಿಸಿಕೊಂಡು ಹೋಗುವುದು ತುಂಬಾನೇ ಕಷ್ಟ. ಹಾಗಾಗಿ ಇವರಿಗೆ ಬೇಕಾದಂತಹ ವೈದ್ಯಕೀಯ ಸಲಕರಣೆಗಳು ಸಿದ್ಧವಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಭೂಮಿಗೆ ಬಂದು ಇಳಿದ ತಕ್ಷಣ ಸುನೀತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ ಅವರನ್ನ ನೇರವಾಗಿ ಹ್ಯೂಸ್ಟನ್ ನಲ್ಲಿರುವಂತಹ ನಾಸಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ನಮ್ಮ ಭಾರತದ ಮಗಳು ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ವಿಶೇಷ ಸಂಶೋಧನೆಯನ್ನ ನಡೆಸಿ ಅದರ ಮೂಲಕ ನಮ್ಮ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದಂತ ಇವರು ಯಾವುದೇ ತೊಂದರೆಗಳು ಆಗದೆ ನೇರವಾಗಿ ಬಂದು ಭೂಮಿ ತಾಯಿಯ ಮಡಿಲನ್ನ ಸೇರಲಿ, ಈ ಮೂಲಕ ಹೊಸ ಇತಿಹಾಸ ಸೃಷ್ಟಿಯಾಗಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ನನಗೆ ತಿಳಿದಂತ ಕೆಲವೊಂದು ವಿಷಯವನ್ನ ತಿಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಮಾತಿನಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಕ್ಷಮಿಸಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ, ನನ್ನಿಂದ ಸ್ವಲ್ಪವಾದರೂ ಇನ್ಫಾರ್ಮೇಶನ್ ಏನಾದ್ರೂ ನಿಮಗೆ ಸಿಕ್ಕಿದೆ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.